ಹೊಸ ಎಪಿಸೋಡ್ ಮಾಡ್ತಾ ಇದ್ದೀವಿ. ಇವತ್ತಿಂದ ನಾವು ಮಧ್ಯಾಹ್ನದ ಊಟಕ್ಕೆ ಏನು ಮಾಡಬೇಕು. ಟಿಂಗ್ ಟಿಂಗ್. ನಾನು ಯಾರೋ ಮಾಲಾವತಿ ಅಂದರೆ 60 ವರ್ಷದ ಅಜ್ಜಮ್ಮನೇನೋ ಅನ್ಕೊಂಡು ಬಂದೋಳು 17 ವರ್ಷದ ಜಿರಳೆ ಅಂತ ಒಂದು ಹುಡುಗಿ. ಟಿಂಗ್ ಟಿಂಗ್ ಟಿಂಗ್. ಕಿವಿಲಿ ಇಷ್ಟು ದಪ್ಪ ರಿಂಗು. ಏನು ರಿಂಗ್? ನಮ್ಮ ಕಾಲದಲ್ಲಿ ಇಷ್ಟಿಷ್ಟೇ ರಿಂಗಪ್ಪ. ನಮ್ಮ ತಾಯಿ ಆಗ್ತಂಗೆ ಇರಲ್ಲ, ಇಷ್ಟೇ ಇಲ್ಲೇ. ಈಗ ಬಂಡಿ ಗಾಲಿ. ಒಂದು ಸಾರಿ ಅವಳು ಕೈ ಮಾಡಿದ್ಲು, ಕೈ ಒಳಗಡೆನೇ ರಿಂಗ್ ಹೋಗಿಬಿಡ್ತೀವಿ. ಟಿಂಗ್. ಮತ್ತೆ ಬ್ರೇಕ್ ಕೊಟ್ಟು ಅವಳು ಬಿಡಿಸಿದ್ರು ಆಮೇಲೆ. ಟಿಂಗ್ 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 ಅಂತ ಬಂದು ನಿಂತಲು. ಎಲ್ಲರಿಗೂ ನಮಸ್ಕಾರ. ಮಿಸ್ ಮಾಲಾ ಈಗ ಸಹಕಾರ ನಗರ ಮತ್ತು ಈ ಭಾಗದ ಎಲ್ಲ ಬಡಾವಣೆ ಜನರಿಗೆ ಹೊಸ ರುಚಿ ಕಲಿಸೋದಕ್ಕೆ ಬಂದಿದ್ದಾರೆ. ಮೇಡಮ್ ಯಾವ ಹೊಸ ರುಚಿ ಹೇಳ್ತೀರಾ ಪ್ಲೀಸ್ ಹೇಳಿ. ಪಕ್ಕದಲ್ಲಿರ್ತಾರಲ್ಲ ಆ್ಯಂಕರ್, ಹೇಳಿ ಮೇಡಮ್ ಪ್ಲೀಸ್. ನಾನು ಇವತ್ತು ಹೊಸ ಐಟಮ್ ಹೇಳ್ತಾ ಇದ್ದೀನಿ. ವೈಟ್ ರೈಸ್ ಮಾಡೋದು ಹೇಳ್ತಾ ಇದ್ದೀನಿ. ಏನು ಅದ್ಭುತ ಅಡುಗೆ ರೀ. ಪಾಪ ಪಕ್ಕದ ಇವು ಟಿ ವಿಯವ್ರು ಕರೆಸಿರ್ತಾರೆ, ಏನೂ ಅನ್ನೋಗಿಲ್ಲ. ಅಯ್ಯೋ ವೈಟ್ ರೈಸಾ, ಏನು ಗೊತ್ತೇ ಇಲ್ಲ ನೋಡೇ ಇಲ್ಲ ಅನ್ನೋ ಥರ ಆಶ್ಚರ್ಯ. ವೈಟ್ ರೈಸ್ ಮೇಡಮ್, ಏನೋ ಗೊತ್ತೇ ಇಲ್ಲ ಮೇಡಮ್, ತಿಂದೇ ಇಲ್ಲ ಮೇಡಮ್. ಹೇಳಿ ಮೇಡಮ್ ಹೇಗೆ ಮಾಡಬೇಕು. ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಅನ್ನಂಗಿಲ್ಲ, ಬಂದ್ಬಿಟ್ಟು ಅಂತಾರೆ, ಕೇಳಿದ್ರೆ ಬಂದ್ಬಿಟ್ಟು ವೈಟ್ ರೈಸ್ ಮಾಡ್ಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಿಚನ್ಗೆ ಹೋಗ್ಬೇಕು. ನಾವೇನು ಬಾತ್ರೂಮ್ಗೆ ಹೋಗ್ತೀವ್ರಿ ಅನ್ನ ಮಾಡ. ಮೇಡಮ್ ಕಿಚನ್ಗೆ ಹೋಗ್ಬೇಕು. ಇವಳಿಗೆ ಗೊತ್ತೇ ಇಲ್ಲ ಪಾಪ, ದರ್ಶನಿಲ್ ತಿಂದು ಡ್ಯೂಟಿಗೆ ಬರೋಳ ಅವಳು. ಕಿಚನ್ಗೆ ಹೋಗ್ಬೇಕಾ ಮೇಡಮ್, ವೆರಿ ಗುಡ್ ಮೇಡಮ್, ಒಳ್ಳೆ ಐಟಮ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಮೇಡಮ್, ಕಿಚನ್ಗೆ ಹೋದ್ಮೇಲೆ ಸ್ಟವ್ ಹಚ್ಚಬೇಕು. ನಾವು ಮನೆಗೇ ಬೆಂಕಿ ಹಚ್ತಿದ್ವಿ ಅನ್ನ ಮಾಡಬೇಕಾದ್ರೆ, ನಮಗೆ ಐಡಿಯಾನೇ ಇರಲಿಲ್ಲ. ಆಮೇಲೆ ಸ್ಟವ್ ಮೇಲೆ ಒಂದು ಪಾಟ್ ಇಡಬೇಕು, ಸ್ಟೀಲ್ ಪಾಟ್. ಅದರಲ್ಲಿ ಪ್ಯೂರ್ ಬಿಸ್ಲರಿ ವಾಟ್ರ್ ಹಾಕಬೇಕು. ಆಮೇಲೆ ಫ್ಲೇಮ್ ಜಾಸ್ತಿ ಮಾಡಿ ವಾಟ್ರ್ ಬಾಯ್ಲ್ ಆಗೋವರೆಗೂ ಕಾಯಬೇಕು. ವಾಟ್ರ್ ಬಾಯ್ಲ್ ಆಗಬೇಕಾ ಮೇಡಮ್? ಎಲ್ಲಿವರೆಗೂ ಬಾಯ್ಲ್ ಆಗ್ಬೇಕು ಮೇಡಮ್? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಬಬಲ್ಸ್ ಬರಬೇಕಾ? ಇವ್ರ ಪಕ್ಕದಲ್ಲಿರೋರು ಎಲ್ಲ ಆಶ್ಚರ್ಯನೇ ಅವರಿಗೆ. ಬಬಲ್ಸ್ ಬರಬೇಕಾ? ಬಬಲ್ಸ್ ಬರಬೇಕು. ಹೌದು, ಎಷ್ಟು ಬರಬೇಕು ಮೇಡಮ್? ಒಂದು 14-15 ಬಬಲ್ಸ್ ಬಂದರೆ ಸಾಕು. ಒಂದು ಎಣಿಸ್ತಾ ಕೊಡುವ ಬಬಲ್ಸ್ ನಾವು. ಮೇಡಮ್ ಬಬಲ್ಸ್ ಬರದೇ ಇದ್ರೆ ಕೈ ಇಟ್ಟು ನೋಡಬೇಕು. ಆಮೇಲೆ ಮೇಡಮ್ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ವೆಟ್ ರೈಸ್ ಇಟ್ಕೊಂಡಿರ್ತೀವಲ್ಲ, ರೈಸ್ ವೆಟ್ ಮಾಡಿರ್ತೀವಲ್ಲ, ಯಾವಾಗ ಮಾಡಿವೋ ಹೇಳೋದೇ ಇಲ್ಲ. ಆವಾಗಲೇ ವೆಟ್ ರೈಸು ಅದನ್ನು ಆ ಬಾಯ್ಲ್ಡ್ ವಾಟ್ರಲ್ಲಿ ಹಾಕಬೇಕು. ಬಿಗ್ ಸ್ಪೂನ್ನಿಂದ ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ಟರ್ನ್ ಮಾಡಬೇಕು. ಸೌಟಿಗೆ ಬಿಗ್ ಸ್ಪೂನು ಸ್ಮಾಲ್ ಸ್ಪೂನ್ ಅಂತಾರೆ ರೀ. ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್ ಟರ್ನ್ ಮಾಡಬೇಕು. ಯು ಟರ್ನ್, ಅಬೌಟ್ ಟರ್ನ್, ರೈಟ್ ಟರ್ನ್, ಲೆಫ್ಟ್, ಇದೆಲ್ಲ ಮಾಡಬೇಕು. ಟ್ರಾಫಿಕಲ್ಲಿ ಹೇಗೆ ಮಾಡ್ತೀವೋ ಹಾಗೆ ಮಾಡಬೇಕು. ಮತ್ತು ಸಿಗ್ನಲ್ ಬಂದರೆ ಮೇಡಮ್ ನಿಂತ್ಕೋಬೇಕು ಅಲ್ಲೇ. ಇಷ್ಟೆಲ್ಲ ಮಾಡಿ ಆದಮೇಲೆ ಪ್ಲೇಟ್ ಮುಚ್ಚಿ ಮತ್ತೊಂದೆರಡು ಅಡ್ವರ್ಟೈಸ್ಮೆಂಟ್ಸ್ ಆಗಿ, ಮೇಡಮ್ ನೋಡೋಣ ಈಗ ವೈಟ್ ರೈಸ್ ಏನಾಯಿತು, ಸಹಕಾರ ನಗರಿಗೆಲ್ಲ ಬಡಿಸ್ಬೇಕಾಗಿದೆ ನಾವಿವಾಗ. ತೆಗೆದು ನೋಡ್ತಾರೆ, ಗೋಂದು ಥರ ಆಗಿದೆ, ಪೇಸ್ಟ್ ಥರ. ಅಯ್ಯೋ ಮೇಡಮ್ ಏನು ಮೇಡಮ್ ಹೀಗಾಗ್ಬಿಡ್ತು ರೈಸ್ ಎಲ್ಲ, ಏನು ಮಾಡ್ಬೇಕು ಮೇಡಮ್ ಈಗ? ಈ ರೈಸ್ ಈಗ ಅದಕ್ಕೆ ಯಜಮಾನ್ರು ಬರೋದ್ರೊಳಗಡೆ ಇದನ್ನು ಚರಂಡಿಗೆ ಚೆಲ್ಲಬೇಕು. ಮ್ಯಾಗಿ ಮೇಲಾ ಫಿಮೇಲಾ? ಮೇಲ್. ಅದು ಜೆಂಡರ್, ಲಿಂಗ ಯಾವುದು? ಮೇಲ್ ಫಿಮೇಲ್ ಅಂತ, ಪುಲ್ಲಿಂಗ ಸ್ತ್ರೀಲಿಂಗ. ಮ್ಯಾಗಿ ಯಾವ ಜೆಂಡರ್ ಅಂದರೆ ಪುಲ್ಲಿಂಗ. ಅದು ಯಾಕೆ? 2 ಮಿನಿಟ್ನಲ್ಲಿ ರೆಡಿ ಆಗುತ್ತೆ. ಅದೇ ಫಿಮೇಲ್ ಆಗಿದ್ರೆ 1 ಗಂಟೆ ಬೇಕಾಗಿತ್ತು. ಅದಕ್ಕೆ ಮ್ಯಾಗಿ ಈಸ್ ಎ ಮೇಲ್ ಜೆಂಡರ್. ಹೇಗೆ? ಮಮ್ಮಿ ಮ್ಯಾಗಿ, ಮಮ್ಮಿ ನೋಡ್ಲು ಸೀರಿಯಲ್ ನೋಡ್ತಿರ್ತೀರ, 2 ಮಿನಿಟ್ ಕಂದ ಟ್ವಿಂಗ್ 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 ಅಂತ ಕಚ್ ಅಂತ ತಿನ್ನೋಗಿಲ್ಲ. ಅದನ್ನು ತಗೊಂಡು ಸಾಯಂಕಾಲ ಹೇಗೆ ಅಂತ ಹೋಗಿರುತ್ತೆ, ಬೆಳಗ್ಗೆ ಪುಯ್ ಅಂತ ಬರುತ್ತೆ. ಒಳಗಡೆ ಅದ್ರ ಕೆಲಸ ಯಾವನು ಹೇಳಲ್ಲ, ಹೌದಾ? ಅದನ್ನ ಮಕ್ಕಳಿಗೆ ಏನು ಅವಾಗ ತಿನ್ನಕಂದ ಅದು ಡೈರೆಕ್ಟ್ ಒಂದು ಸಾರಿ ಏನು ದೊಡ್ಡ ಕರಳಿಗೇನೆ ಹೋಗುತ್ತಂತೆ. ವಾಟ್ಸಪ್ಪಲ್ಲೆಲ್ಲ ತೋರಿಸ್ತಾರೆ, ಕರಳಿಂದ ಬರೀ ಮ್ಯಾಗಿ ತೆಗಿತಿದ್ದಾರೆ ಅಂತವನು ನೋಡಿ ನಮ್ಮ ಮಕ್ಕಳು ಬಿಡಲ್ಲ, ಮ್ಯಾಗಿನೇ ಬೇಕು. ಹಲ್ಲಿಗೆ ಕೆಲಸ ಇಲ್ದ ಮೇಲೆ ಹಲ್ಲಿನ ರೋಗ ಶುರು. ಮತ್ತೊಂದು ಅಡ್ವರ್ಟೈಸ್ಮೆಂಟ್, ನಿಮಗೆ ದಂತಕ್ಷಯವೇ? ನಾವೆಲ್ಲ ದಂತಕ್ಷಯನೇ ಗೊತ್ತಿಲ್ಲ ನಮಗೆ. 56 ವರ್ಷ, ಒಂದು ಹಲ್ಲು ಪ್ರಾಬ್ಲಮ್ ಇಲ್ಲ. ಯಾಕೆ? ಚಿಕ್ಕವರಿದ್ದಾಗ ಒಲೆಯಿಂದ ಕೆಂಡ ಹೊರಗಡೆ ಎಳ್ಕತ್ತಿದ್ವಿ, ನೀರು ಹಾಕೋದು, ಇಜ್ಜಲಾಗೋದು, ಬಾಯಲ್ಲಿ ಹಾಕೋದು, ಕರ ತಿಂದು ಉಪ್ಪು ಹಾಕಿ ಗಸಗಸ ಅಂತ ಮುಗೀತು. ಈಗ ದಂತಕ್ಷಯವೇ? ನಿಮ್ಮ ಪೇಸ್ಟ್ನಲ್ಲಿ ಉಪ್ಪಿದೆಯೇ? ಮನೆಯಲ್ಲಿ ಉಪ್ಪಿರ್ತದೆ, ಅಂಗಡಿಯಲ್ಲಿ ಪೇಸ್ಟ್ ಇರ್ತದೆ. ಯಾವ ಪೇಸ್ಟ್ ಮೇಲೆ ಆದ್ರೆ ಹಾಕ್ರಿ ನಡೀತವ್ರು. ಇಲ್ಲ ಇವರು ಯಾವ ಪೇಸ್ಟಲ್ಲಿ ಉಪ್ಪಿದೆ, ಯಾವ ಪೇಸ್ಟಲ್ಲಿ ಉಪ್ಪಿದೆ, ಎಲ್ಲ ಮಾಲ್ಗಳು ಅಡ್ಡಾಡ್ತಾರೆ.
ಈಗ ಪೇಸ್ಟಲ್ಲಿ ಉಪ್ಪಿದೆ ಹೋಗಿದೆ, ಇವಾಗ ಹೊಸದು ಬಂದಿದೆ. ಏನೋ ನಿಮ್ಮ ಪೇಸ್ಟ್ನಲ್ಲಿ ಯಾಲಕ್ಕಿ ಇದೆಯೇ, ನಿಮ್ಮ ಪೇಸ್ಟ್ನಲ್ಲಿ ಲವಂಗ ಇದೆಯೇ, ಮುಂದೆ ಬರುತ್ತೆ ನಿಮ್ಮ ಪೇಸ್ಟ್ನಲ್ಲಿ ಚಕ್ಕೆ ಇದೆಯೇ, ದಾಲ್ಚಿನ್ನಿ ಇದೆಯೇ ಅಂತ ಬರುತ್ತೆ. ಇನ್ನು ಮೈಸೂರು ಕಡೆ ನಿಮ್ಮ ಪೇಸ್ಟ್ನಲ್ಲಿ ಮೈಸೂರು ಮಲ್ಲಿಗೆ ಇದೆಯೇ. ನಿಮ್ಮದೆಲ್ಲ ಹಿಂಗೆ, ನಮ್ಮ ಉತ್ತರ ಕರ್ನಾಟಕದ ಗತಿ ಏನ್ರಿ, ನಮ್ಮ ಪೇಸ್ಟ್ ಬಂದವೆ, ನಿಮ್ಮ ಪೇಸ್ಟ್ನಲ್ಲಿ ಪುಂಡಿ ಪಲ್ಯ ಇದೆಯೇ ಅಂತ ಕೇಳ್ತಾರೆ. ಪೇಸ್ಟ್ ಅಂದ್ರೆ ಹಲ್ಲು ತಿಕ್ಕದಕ್ಕ, ತರಕಾರಿ ಎಲ್ಲ ಅದ್ರಾಗಿರ್ತವೆ. ನಿಮ್ಮ ಪೇಸ್ಟಲ್ಲಿ ಕುಕುಂಬರ್ ಇದೆಯೇ, ನಿಮ್ಮ ಪೇಸ್ಟಲ್ಲಿ ಬೆಂಡೆಕಾಯಿ ಇದೆಯೇ. ಒಂದು ಸಮಾಧಾನ ಏನು ಅಂದರೆ, ಯಾವ ಪೇಸ್ಟ್ ಮಾಡಿದ್ರೆ ಮಾಡ್ತಾರೆ, ಈರುಳ್ಳಿ ಪೇಸ್ಟ್ ಮಾತ್ರ ಬರೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪೇಸ್ಟಲ್ಲಿ ಈರುಳ್ಳಿ ಇದೆ ಅಂದರೆ ಬಂತು ಮುಗೀತು ಅವನ ಕತೆ ಅಂತ. ಹೌದಾ? ಮೊದಲೆಲ್ಲ ಒಂದು MBBS ಮಾಡಿದರೆ ಅವನು ಎಲ್ಲ ನೋಡ್ತಿದ್ದ. ಹೌದಾ? ಈಗ ಒಂದೊಂದು ಅಂಗಕ್ಕೆ ಒಬ್ಬೊಬ್ಬ ಡಾಕ್ಟ್ರು. ಹೌದಾ? ಅವಾಗ ENT ಅಷ್ಟೇ, ಥ್ರೋಟ್, ನೋಸ್, ಐ. ಇವಾಗ ನೋಸಲ್ಲಿ 2 ಹೊರಳೆಗಳಿರ್ತವೆ. ಲೆಫ್ಟ್ ಹೊರಳೆಗೊಬ್ಬ ಬೇರೆ, ರೈಟ್ ಹೊರಳೆಗೊಬ್ಬ ಬೇರೆ. ಓ ಸರ್, ನನಗೆ ಈ ಕಡೆ ಹೊರಳೆ ಸ್ವಲ್ಪ ಬಂದಾಗಿದೆ ಸರ್. ಓ ಹೌದಾ, ಲೆಫ್ಟ ನಾನು ನೋಡಲ್ಲ, ರೈಟ್ ನಾನು ನೋಡೋದು. ಲೆಫ್ಟು ಅಲ್ಲಿ ರಾಜಾಜಿನಗರದಲ್ಲಿದ್ದಾರೆ, ಅಲ್ಲಿ ಹೋಗಿ ಅವ್ರು ನಮ್ಮ ಭಾವನೆ ಆಗಬೇಕು, ಅಲ್ಲಿಗೆ ಕಳಿಸ್ತಾರೆ. 32 ಹಲ್ಲಿಗೊಬ್ಬ ಡಾಕ್ಟ್ರು, ಒಬ್ಬಲ್ಲ, ಒಂದೊಂದು ಹಲ್ಲಿಗೂ ಒಬ್ಬರು. ಫ್ರಂಟ್ 2 ಮಾತ್ರ ನಂದು ಸರ್, ಬ್ಯಾಕ್ ಸೈಡೆಲ್ಲ ಬೇರೆ ಇದ್ದಾರೆ. ಓ ಕಾಲು ಹರಿಯುತ್ತೆ ಸರ್, ಲೆಫ್ಟಾ ರೈಟಾ ಸರ್, ಲೆಫ್ಟ್ ಲೆಗ್ ಕಾಲು ಹರಿಯೋದೇ ಬೇರೆ, ರೈಟ್ ಲೆಗ್. ಏನು ಆಸ್ಪತ್ರೆಗಳು ಅದು, ಏನು. ಇನ್ನು ಕೆಲವರಂತೂ ಡಾಕ್ಟ್ರನ್ನು ಡೈರೆಕ್ಟ್ ನೋಡೋ ಹಾಗಿಲ್ಲ, ಫಸ್ಟ್ ರಿಸೆಪ್ಷನ್ ಹತ್ರ ಎಲ್ಲ ಹೇಳಬೇಕು. ಅವಳು ಏನು ಕೇಳಲ್ಲ, ಒಂದು ಇಬ್ಬರನ್ನ ಕೇಳ್ತಾಳೆ, 4 ಬೇಜಾರು. ಹೇಳಿ ಸರ್, ಏನೋ ಆ ಶರ್ಟ್ ಬಿಚ್ಚಿ ಅಲ್ಲಿ ಕೂತ್ಕೊಳ್ಳಿ. ಪಾಪ ಶರ್ಟ್ ಬಿಚ್ಕೊಂಡು ಹಿಂಗೆ ಕಂಗಳು ಇಟ್ಕೊಂಡು ಕೂತ್ಕೊಂಡ್ಬಿಟ್ಟು ಬಂದವ್ರನ್ನೆಲ್ಲ ಶರ್ಟ್ ಬಿಚ್ಚಿಸೋದು, ಶರ್ಟ್ ಕಂಗಳು ಇಟ್ಟಲ್ಲ ಕೂರಿಸೋದು. ಎಕ್ಸ್ರೇ, ಬ್ಲಡ್, ಯೂರಿನ್ ಎಲ್ಲ ಟೆಸ್ಟ್. ಡಾಕ್ಟ್ರ್ ಆಮೇಲೆ ಬಂದ್ಮೇಲೆ ಒಬ್ಬೊಬ್ಬರೇ ಶರ್ಟ್ ತಗೊಂಡು ಹಿಂಗೆ, ಏನು ಸರ್ ನಮ್ಮ ಸರ್ ಎಕ್ಸ್ರೇ ಆಯ್ತಾ. 5ನೇ ಪೇಷಂಟ್ ಬಂದು ನೋಡ್ತಾನೆ, ಡಾಕ್ಟ್ರ್ ಎದೆ ಹೊಡೆದು ಬಿಡ್ತು. ಅವ್ರ ಅಣ್ಣನ ಮಗಾನೇ. ಏನು ಅನ್ಯಾಕ, ಏನು ಮಾಮ ಇನ್ವಿಟೇಷನ್ ಕೊಡಕ್ಕೆ ಬಂದಿದ್ದೆ, ಮದುವೆ ಇನ್ವಿಟೇಷನ್, ನನಗೂ ಶರ್ಟ್ ಬಿಚ್ಚಿ ಎಕ್ಸ್ರೇ ಮಾಡಿಬಿಟ್ರು. ಹೇಗಾಗಿದೆ ನಿಮ್ಮ ಪರಿಸ್ಥಿತಿ ಅಂದರೆ. ನಮ್ಮಲ್ಲಿ ಮನೆಗೂ ಬರ್ತಾರೆ ಡಾಕ್ಟ್ರು. ಇಲ್ಲೆಲ್ಲ ಹೋಮ್ ಡೆಲಿವರಿ ಇಲ್ಲ ಅಲ್ವಾ, ಎಲ್ಲ ಆಸ್ಪತ್ರೆಗೆ ಬನ್ನಿ. ಅದಕ್ಕೆ ಕೊಯ್ 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 ಅಂತ ಆಂಬುಲೆನ್ಸ್. ಎಂತೆಂಥ ಜೋಕ್ಗಳಿದೆ ಡಾಕ್ಟ್ರ್ ಬಗ್ಗೆ ಅಂದರೆ ಸ್ನೇಹಿತರೆ. ಒಬ್ಬ ಪೇಷಂಟು 10 ಡೇಸ್ ಒಬ್ಬ ಪೇಷಂಟು 10 ಡೇಸ್ ಅಡ್ಮಿಟ್ ಆಗಿ ಹೊರಗಡೆ ಹೋಗಿದ ತಕ್ಷಣ ಕುಸಿಬಿದ್ದು ಸತ್ತೋಗ್ಬಿಟ್ಟ ಆಸ್ಪತ್ರೆ ಮುಂದೆನೆ. ನರ್ಸ್ ಅಯ್ಯೋ ಸಾರ್ ಏನು ಆಸ್ಪತ್ರೆ 10 ಡೇಸ್ ಅಡ್ಮಿಟ್ ಆಗಿದ್ದಲ್ಲ ಸರ್, ಹೊರಗಡೆ ಬಂದ ತಕ್ಷಣ ಕುಸಿಬಿದ್ದ ಸರ್, ಏನು ಮಾಡಬೇಕು ಸರ್, ಅಯ್ಯೋ TV ಅವರೆಲ್ಲ ಬರ್ತಾರೆ ಸರ್, ಅಲರ್ಟ್ ಆಗುತ್ತೆ ಸರ್. ಡಾಕ್ಟ್ರಿ ಎಕ್ಸ್ಪೀರಿಯನ್ಸ್. ಅವನಂದ, ಗಾಬರಿ ಆಗಬೇಡ, ಅವನ ಮುಖಾನ ಆಸ್ಪತ್ರೆ ಕಡೆ ತಿರುಗಿಸು, ಅಷ್ಟೇ ಸಾಕು. ಅರ್ಥ ಆಯ್ತಾ? ಏನು ಕಬ್ಬಣ, ಅರ್ಥ ಆಯ್ತಾ? ನೋಡಿ, ಅವನು ಹೀಗೆ ಹೋಗೋನು ಕುಸಿದು ಬಿದ್ದ ಅಂದರೆ ಆಸ್ಪತ್ರೆಯಿಂದ ಹೊರಗಡೆ ಹೋಗ್ತಿದ್ದಾನೆ ಅಂತ ಅರ್ಥ ಆಗುತ್ತೆ. ತಲೆನ ಈ ಕಡೆ ಮಾಡಿದ್ರೆ ಒಳಗಡೆ ಬರುವಾಗಲೇ ಸತ್ತ, ಇನ್ನೂ ಒಳಗಡೆನೇ ಬಂದಿಲ್ಲ ಅವನು ಅಂತ. ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ, ಒಂದು ತಾಲೂಕಾ ಕೇಂದ್ರಕ್ಕೆ. ಅಲ್ಲಿಂದ ಮುಂದೆ 15 ಕಿಲೋಮೀಟ್ರಿಗೆ ಹಳ್ಳಿಲಿ ನಮ್ಮ ಕಾರ್ಯಕ್ರಮ. ಸರ್ ಕತ್ಲಾದ ಮೇಲೆ ಕಾರ್ಯಕ್ರಮ ಸರ್, ಹಳ್ಳಿ ಜನ ಸೇರೆಲ್ಲ, ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿ ಸರ್ ಅಂಥೇಳಿ 6:30 7 ಗಂಟೆ ಕರೆಯಾಗಿ ಬಂದರು. ಹೊರಟ್ವಿ ಕಾರಲ್ಲಿ. ಹಳ್ಳಿ ಇನ್ನೂ 1 ಕಿಲೋಮೀಟ್ರ್ ಇದೆ. ಸಾರ್ ನೀವು ಯಾರು ಮಾಡಲ್ಲ ಬೆಂಗಳೂರಲ್ಲಿ ನಮ್ಮ ಸ್ವಾಗತ ಆ ಥರ. ಎಲ್ಲ ಹೆಣ್ಮಕ್ಳು ಆ ಕಡೆ ಈ ಕಡೆ ಲೈನಾಗಿ ನಿಂತಿದ್ದಾರೆ ರೀ. ನಾನು ಎಷ್ಟು ಖುಷಿ ಆದೆ ಅಂದರೆ, ಅಮ್ಮ ನಾನು ರಾಜ್ಕುಮಾರ್ ಕಣಪ್ಪ, ಏನು ಸ್ವಾಗತಕ್ಕೆ ನಿಂತಿದ್ದಾರೆ ಜನ. ಏನು ರೀ ಹೆಣ್ಮಕ್ಳೆಲ್ಲ ಯಾಕೆ ನಿಲ್ಲಿಸಿದ್ರಿ ಅಂತ ಹಿಂದೆ ಕಾರ್ ಆರ್ಗನೈಸರ್ ವೀರೇಶ್ ಅಂತ ಅವ್ರನ್ನ ಕೇಳಿದೆ. ಸಾರ್ ಅವ್ರು ಅದಕ್ಕೆ ನಿಂತಿಲ್ಲ, ನೀವು ಸುಮ್ಮನೆ ಹೊಡೀರಿ ಅಂತ. ನಾನು ಕೇಳಿಸ್ಕೊಳ್ಳಿಲ್ಲ, ನನಗೂ ಅಹಂಕಾರ ಬಂದ್ಬಿಟ್ಟಿತ್ತು. ಒಬ್ಬ ಮುದುಕಮ್ಮನ ಹತ್ರ ಹೋಗಿ ಕಾರ್ ಗ್ಲಾಸ್ ಇಳಿಸಿ, ತಾಯಿ ನನ್ನ ತಾಯಿ ವಯಸ್ಸಮ್ಮ ನಿನಗೆ, ಕತ್ತಲ್ಲಿ ಯಾಕಮ್ಮ ನಿಂತಿ, ಅಯ್ಯೋ ಲೈಟ್ ಆರ್ಸಿ ಹೋಗಪ್ಪ ಸಾಕೊಂಬಂದೆ. ಒಂದು ಫರ್ಲಾಂಗ್ ಹೋಗಿ ತಿರುಗಿ ನೋಡ್ತೀನಿ, ಎಲ್ಲ ಕೂತಿದ್ದಾರೆ. ಮೋದಿ ಬಂದ್ರು ಹೇಳಲ್ಲ ಅವ್ರು ಅವಾಗ. ಅರ್ಥ ಆಯ್ತಲ್ಲ ಪರಿಸ್ಥಿತಿ ಹೇಗಿದೆ ಅಂತ. ತಾಯಿ ಅಂದರೆ, ಅಕ್ಕ ತಂಗಿಯರೇ, ಸ್ನೇಹಿತರೆ, ಒಂದು ಶೌಚಕ್ಕೆ ಹೋಗಬೇಕಾದ್ರೆ ಹಳ್ಳಿಗಳಲ್ಲಿ ಇವತ್ತಿಗೂ ಕತ್ತಲಾಗೋದನ್ನು ಕಾಯ್ತಾರೆ. ಊಹೆ ಮಾಡ್ಕೊಳ್ಳಿ ಅವ್ರ ಕಷ್ಟ ಎಷ್ಟಿರಬೇಡ ಅಂತ. ಯಾವಾಗ ಬಂತು ಅವಾಗ ಹೋಗಾಗಿಲ್ಲ. ನಮ್ಮ ಬಹಳಷ್ಟು ರೋಗಗಳು ಮಲಮೂತ್ರಗಳನ್ನು ತಡೆ ಹಿಡಿಯೋದ್ರಿಂದಲೇ ಬರ್ತವಂತೆ ಸ್ನೇಹಿತರೆ, ಆರೋಗ್ಯಶಾಸ್ತ್ರ ಹೇಳುತ್ತೆ. ಅವನ್ನ ತಡೆ ಹಿಡಿಬಾರ್ದು. ಆದರೆ ಅಲ್ಲಿ ಹೇಗೆ ತಡೆ ಹಿಡಿತಾರೋ ಪರಮಾತ್ಮನಿಗೆ ಗೊತ್ತು. ಅದಕ್ಕೆ ನಾವೆಲ್ಲ ಪ್ರತಿಜ್ಞೆ ಮಾಡೋಣ ಅಂತ. ದಯವಿಟ್ಟು ದೇವಸ್ಥಾನಗಳನ್ನು ಕಟ್ಟಿಸೋದಕ್ಕಿಂತ ಮುಂಚೆ ಶೌಚಾಲಯಗಳನ್ನ ಕಟ್ಟಿಸೋಣ. ಅದು ದೇವಸ್ಥಾನಗಳಿಗಿಂತ ದೊಡ್ಡ ಪುಣ್ಯ. ಇಲ್ಲಿ ಅನೇಕ ಜನ ಸಂಘ ಸಂಸ್ಥೆಯರು, ಶ್ರೀಮಂತರು, ಕೋಟ್ಯಾಧೀಶರು ಇರ್ಬೋದು. ನಿಮ್ಮ ತಾಯಿನೆಲ್ಲ ಹಳ್ಳಿ ಅಂತ ಒಂದು ಇತ್ತು ಅಂದರೆ, ಆ ಹಳ್ಳೀಲಿ
ನಿಮ್ಮ ನೆನಪಿಗಾಗಿ, ನಿಮ್ಮ ಹಿರಿಯರ ನೆನಪಿಗಾಗಿ ಒಂದೊಂದು ಶೌಚಾಲಯ ಕಟ್ಟಿಸಿ, ಆಗ ಜನ ನಿಮ್ಮನ್ನೇ ದೇವರು ಅಂತ ತಿಳ್ಕೊತಾರೆ.